ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ ಕೊನೆಯ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಈ ಅಧ್ಯಾಯಕ್ಕೆ ನಾವೀಗೆಲ್ಲ ಪ್ರವೇಶ ಮಾಡ್ತಾ ಇದ್ದೇವೆ. ಈ 18 ಅಧ್ಯಾಯದಲ್ಲಿ 17 ಅಧ್ಯಾಯಗಳನ್ನು ನಾವೆಲ್ಲ ವಿಮರ್ಶೆ ಮಾಡಿ ಅದರ ಬಗ್ಗೆ ಚಿಂತನೆಯನ್ನು ನಾವು ನಡೆಸಿದ್ದುಂಟು. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಭಗವಂತ ನಮಗೆ ಹೇಗೆ ಬುದ್ಧಿ ಕೊಟ್ಟಿದ್ದಾನೆ ಆ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಅದರ ಬಗ್ಗೆ ಚಿಂತನೆಯನ್ನು ನಡೆಸಿದ್ದುಂಟು. ಈಗ ನಾವು ಪ್ರಾರಂಭ ಮಾಡುವಂತಹ ಅಧ್ಯಾಯ ಕೊನೆಯ ಅಧ್ಯಾಯ. ಮೊದಲನೇ ಅಧ್ಯಾಯದಿಂದ ಪ್ರಾರಂಭವಾಯಿತಲ್ವ. ಈ ಎಲ್ಲ ಅಧ್ಯಾಯಗಳಲ್ಲಿ 17ನೇ ಅಧ್ಯಾಯ ತನಕ ದೇವರು ನಮಗೆ ಈ ಲೌಕಿಕ ಪ್ರಪಂಚದಿಂದ ಪಾರಾಗಲು ಮತ್ತು ನಿಜವಾದಂತಹ ಆ ಉನ್ನತ ಸ್ಥಾನವೇನಿದೆ ಪರಮಗತಿ, ಅಲ್ಲಿ ಹೋಗಲಿಕ್ಕೆ, ಭಗವಂತನನ್ನು ಪಡೀಲಿಕ್ಕೆ ಎಲ್ಲ ಮಾರ್ಗಗಳನ್ನೆಲ್ಲ ಹೇಳಿದ. ಅಂದರೆ ಆ ಮಾರ್ಗಗಳ ಒಂದು ಹಾದಿ ಹೀಗಿರಬೇಕು: ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಮತ್ತು ದೇವರನ್ನು ಹೇಗೆ ನಿರ್ಗುಣ ಸಗುಣ ರೂಪಿಯಾದಂಥ ಭಗವಂತನನ್ನು ಆರಾಧಿಸುವುದು, ಭಗವಂತನ ವಿಭೂತಿಗಳನ್ನು ಎಲ್ಲ ಕಡೆ ನೋಡುವುದು, ಎಲ್ಲವನ್ನು ಹೇಳ್ತಾ ಬಂದ. ಮತ್ತು ಕ್ಷೇತ್ರ ಅಂದರೆ ಯಾವುದು, ಕ್ಷೇತ್ರಜ್ಞ ಅಂದರೆ ಯಾರು, ಮತ್ತು ಕರ್ಮಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಕರ್ಮ, ಇವುಗಳ ಪ್ರಭೇದ, ಅದರಲ್ಲಿ ಯಾವುದನ್ನು ಮಾಡಿದ್ರೇ ನಮಗೆ ಒಳಿತಾಗುವುದು, ಇದನ್ನೆಲ್ಲ ಹೇಳಿ ಈಗ ಇಲ್ಲಿ ಕೊನೆಗೆ ಒಮ್ಮೆಲೆ ಈ 18ನೇ ಅಧ್ಯಾಯದಲ್ಲಿ ಒಂದು ಸರ್ವಸಾಧನದ ಒಂದು ಸಂಗ್ರಹವನ್ನು ಹೇಳ್ತಿದ್ದಾನೆ ಕೃಷ್ಣ. ಮೋಕ್ಷ ಸನ್ಯಾಸ ಯೋಗ. ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಅವನಲ್ಲಿ ಬಂದಂಥ ಒಂದು ಸಂದೇಹವನ್ನು. ಅರ್ಜುನ ಉವಾಚ: ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿನಿಷೂಧನ. ಅಂದರೆ ಹಲವು ಪುಸ್ತಕಗಳಲ್ಲಿ ಪೃಥಕ್ಕೇಶಿನಿಷೂಧನ ಅಂತ ಉಂಟು. ಅದರ ಮೂಲಪಾಠ ಹೇಗೆ ಅಂದರೆ ಸೂಧನ ಅಂತ ಆಗಬೇಕು. ಅದು ಪೃಥಕ್ಕೇಶಿನಿಷೂಧನ. ಆದರೆ ಈಗ ನಿಷೂಧನ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಇಲ್ಲಿ ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಅಲ್ವಾ, ಯಜ್ಞದ ಬಗ್ಗೆ, ದಾನದ ಬಗ್ಗೆ, ತಪಸ್ಸಿನ ಬಗ್ಗೆ ಮತ್ತು ಈ ಎಲ್ಲ ಸತ್ಕರ್ಮಗಳ ಬಗ್ಗೆ ಎಲ್ಲ ಹೇಳಿದ. ಇಲ್ಲಿ ಅವನು ಪುನಃ ಕೇಳ್ತಿದ್ದಾನೆ ಅರ್ಜುನ, ಈ ಸನ್ಯಾಸ ಅಂತ ಏನು ಹೇಳ್ತಿದ್ದಿ, ಅದರ ಬಗ್ಗೆ ನನಗೆ ಪೂರ್ತಿಯಾಗಿ ಹೇಳು ಅಂತ. ಒಂದು ಕಡೆ ಹೇಳಿದ ಏನಂದರೆ, ಅಂದರೆ ಸತ್ಕರ್ಮದ ಫಲಗಳನ್ನು, ಅಂದರೆ ಫಲವನ್ನು ತ್ಯಾಗ ಮಾಡುವಂತ ಹೇಳಿದ. ಹಾಗೆ ತ್ಯಾಗ ಮಾಡುವವರೇ ನಿಜವಾದ ಸನ್ಯಾಸಿಗಳಂತ ಹೇಳಿದ. ಹಾಗಾದರೆ ನಿಜವಾದ ತ್ಯಾಗ ಅಂದರೆ ಏನು? ಅಂದರೆ ಮೇಲ್ನೋಟಕ್ಕೆ ನಾವು ನೋಡುವಾಗ ಈ ತ್ಯಾಗ ಮತ್ತು ಸನ್ಯಾಸ ಎನ್ನುವುದು ಅದು ಒಂದೇ ಆಯ್ತಲ್ವಾ. ಹಾಗಾದರೆ ಸನ್ಯಾಸ ಅಂದರೆ ಏನು? ಈ ಸನ್ಯಾಸ ಮತ್ತು ತ್ಯಾಗಸ್ಯ ಚ ಋಷಿಕೇಶ, ಅಂದರೆ ಇದರ ಎರಡು ಬೇರೆ ಬೇರೆಯಾಗಿ ಇದರ ಒಂದು ತತ್ವವನ್ನು ನಾನು ತಿಳಿಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಕೇಳಿದ. ಅದಕ್ಕೆ ಪರಮಾತ್ಮ ಪ್ರಾರಂಭ ಮಾಡಿದ. ಶ್ರೀ ಭಗವಾನ್ ವಾಚ: ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಇಲ್ಲಿ ಸನ್ಯಾಸ ಅಂತ ಹೇಳುವುದು ಕೇವಲ ಸನ್ಯಾಸಿಗಳಿಗೆ ಹೇಳಿದಂಥ ಸನ್ಯಾಸ ಅಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ, ನಮಗೂ, ಎಲ್ಲರಿಗೂ, ಎಲ್ಲ ಸಾಧಕರಿಗೂ ಅನ್ವಯವಾಗುವಂಥ ಸನ್ಯಾಸವನ್ನೆಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಈಗ ಸನ್ಯಾಸಿಗಳು ಏನು, ಎಲ್ಲ ತಮ್ಮ ಕುಟುಂಬವನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಲ್ವಾ, ಸಾಧನೆಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಹೋಗ್ತಾರೆ, ಸಂಸಾರದಿಂದ ಹೊರಗೆ ಹೋಗ್ತಾರೆ. ಅವರಿಗೆ ಹೇಳಿದಂಥ ಸನ್ಯಾಸ ಅಲ್ಲ, ಇಲ್ಲಿ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅನ್ವಯವಾಗುವಂಥ ಸನ್ಯಾಸವನ್ನು ಇಲ್ಲಿ ಕೃಷ್ಣ ಹೇಳುವುದು. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಅಂದರೆ ಎಷ್ಟೋ ಜನರು, ಎಷ್ಟೋ ಮಹಾವಿದ್ವಾಂಸರು ಈ ಕಾಮ್ಯ ಕರ್ಮಗಳನ್ನು ತ್ಯಾಗ ಮಾಡುವುದು ಸನ್ಯಾಸ ಅಂತ ತಿಳಿತಾರೆ. ಆದರೆ ನಿಜವಾದಂತಹ ವಿಚಾರಶೀಲರು ಅವರು ಕರ್ಮಗಳನ್ನು ತ್ಯಾಗ ಮಾಡುವುದಲ್ಲ, ಕರ್ಮಗಳ ಫಲ ಏನಿದೆ, ನಾವು ಅದರ ಒಂದು ಏನು ಇಚ್ಛೆ ಪಡ್ತೇವೆ, ಇಂಥ ಫಲ ನನಗೆ ಬೇಕು ಅಂತ, ಆ ಇಚ್ಛೆಯನ್ನು ತ್ಯಾಗ ಮಾಡುವುದು, ಅದು ಸನ್ಯಾಸ ಅಂತ ಹೇಳ್ತಾರೆ. ಮತ್ತು ಕರ್ಮದ ಫಲದ ಇಚ್ಛೆಯನ್ನು ತ್ಯಜಿಸುವುದಂದರೆ ಈ ನಮ್ಮ ನಮ್ಮ ಒಂದು ಭೋಗಗಳ ಬಗ್ಗೆ ನಾವು ಇಚ್ಛೆಯನ್ನು ಏನು ಪಡ್ತೇವೆ ಅದನ್ನು ತ್ಯಜಿಸುವುದು. ಆದರೆ ನಮಗೆ ಒಂದು ಇಚ್ಛೆ ಇರಬೇಕು, ಏನು, ದೇವರನ್ನು ಬಯಸುವುದು. ಹಾಗೆಂತ ಕೆಲವರು ಹೀಗೆ ಸಹ ಅರ್ಥ ಮಾಡ್ತಾರೆ, ನಾವು ಕರ್ಮದ ಫಲವನ್ನು ತ್ಯಾಗ ಮಾಡುವುದಂದ್ರೆ ಏನು, ಈಗ ನಾನು ದೇವರ ಸಾಕ್ಷಾತ್ಕಾರಕ್ಕೋಸ್ಕರ ನಾನು ಕರ್ಮ ಮಾಡ್ತೇನೆ, ಅಧ್ಯಾತ್ಮ ಸಾಧನೆ ಮಾಡ್ತೇನೆ, ಹಾಗಾದರೆ ನಾನು ಆ ದೇವರನ್ನು ಬಯಸುವಂತಹ ಇಚ್ಛೆಯನ್ನು ಸಹ ನಾನು ತ್ಯಾಗ ಮಾಡಬೇಕಂತ ಕೇಳ್ತಾರೆ. ಅದಲ್ಲ. ನಿಜವಾದಂಥ ಸನ್ಯಾಸಿಗಳು, ಈಗ ಕೆಲವರು ತುಂಬ ಸನ್ಯಾಸಿ ಆಗ್ತಾರೆ ಅಲ್ವಾ, ಅವರೆಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡ್ತಾರೆ.
ಅಂದರೆ ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡುವುದು ಅಂದರೆ ದೇವರನ್ನು ಬಯಸುವಂಥ ಇಚ್ಛೆಯನ್ನು ಅದನ್ನು ತ್ಯಾಗ ಮಾಡುವುದಲ್ಲ. ಆ ಇಚ್ಛೆ ಇರಲೇಬೇಕು. ಕೆಲವರು ನನಗೆ ದೇವರು ಬೇಡ, ಅದು ಬೇಡ, ಇದು ಬೇಡ, ಏನು ಬೇಡ ಅಂತ ಸುಮ್ಮನೆ ಸನ್ಯಾಸಿಗಳಾಗ್ತಾರೆ. ಅದು ಸನ್ಯಾಸವಲ್ಲ. ಸನ್ಯಾಸಿ ಅಂದರೆ ಈ ಲೌಕಿಕ ಪ್ರಪಂಚದ ಆಸೆಗಳನ್ನು ತ್ಯಾಗ ಮಾಡಿ ಅಲೌಕಿಕವಾದಂಥ ಪ್ರಪಂಚ ಏನಿದೆ, ಮೋಕ್ಷ ಸಾಧನೆ, ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿ ಆ ಪರಮಾತ್ಮನನ್ನು ಹೋಗಿ ಸೇರುವುದು, ಅವನ ಒಂದು ಆ ಪರಂಧಾನವನ್ನು ಸೇರುವುದು, ಆ ಒಂದು ಇಚ್ಛೆ ಒಬ್ಬರಲ್ಲಿ ಇರಬೇಕು. ಅದನ್ನು ತ್ಯಾಗ ಮಾಡುವುದಲ್ಲ. ಹಾಗಾಗಿ ಕೇವಲ ಕರ್ಮಗಳ ತ್ಯಾಗ ಅಂತ ಹೇಳಿದ್ದಲ್ಲ, ಕಾಮನೆಯ ತ್ಯಾಗ, ಇದೇ ನಿಜವಾದಂಥ ಸನ್ಯಾಸ. ಕರ್ಮ ಮಾಡುವುದು ಏನೂ ತಪ್ಪಲ್ಲ, ಯಾವುದೇ ಕರ್ಮಗಳನ್ನು ಮಾಡಲಿ. ಆದರೆ ಆ ಕರ್ಮದಲ್ಲಿ ಏನು ನಾವು ಈ ಒಂದು ನಮ್ಮ ಕಾಮನೆ ಇರ್ತದೆ, ಒಂದು ಆಸೆ ಇರ್ತದೆ, ಅದನ್ನು ತ್ಯಾಗ ಮಾಡುವುದೇನಿದೆ ಅದು ನಿಜವಾದಂಥ ಸನ್ಯಾಸ. ಇದನ್ನು ಪ್ರತಿಯೊಬ್ಬರು ಪಾಲಿಸಲೇಬೇಕು. ಪ್ರತಿಯೊಬ್ಬರು ಸಾಧಕರು, ಕೇವಲ ಸನ್ಯಾಸಿಗಳು ಅಂತಲ್ಲ, ಎಲ್ಲ ಸಂಸಾರಿಗಳು ಕೂಡ. ಇಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ, ಸನ್ಯಾಸಂ ಕವಯೋ ವಿದುಹು, ಕವಯ ಅಂತ ಹೇಳಿದ, ಕವಯೋ ವಿದುಹು ಅಂತ. ಕೊನೆಗೆ ಕರ್ಮ ಫಲತ್ಯಾಗಂ ಪ್ರಾಹುತ್ಯಾಗಂ ವಿಚಕ್ಷಣ ಅಂತ ಪ್ರಯೋಗ ಮಾಡಿದ. ಎರಡು ಶಬ್ದಗಳನ್ನು ಹೇಳಿದ, ಕವಯ ವಿಚಕ್ಷಣ ಅಂತ. ಕವಯ ಅಂದರೆ ಕವಿಗಳು ಹೇಳಿದ್ವು ಅಂತ. ಅಂದರೆ ಇಲ್ಲಿ ಏನು ಕೃಷ್ಣ ಹೇಳ್ತಿದ್ದಾನಂದರೆ, ಇದನ್ನು ನಾನು ಮಾತ್ರ ಹೇಳಿದ್ದಲ್ಲ, ಕವಿಗಳು ಹೇಳಿದ್ದು. ಕವಿಗಳಂದರೆ ಈ ಕವಿತೆ ಕವನಗಳು ಬರೆಯೋರು ಅಂತ ಹೇಳ್ತೇವೆ ಅಲ್ವಾ. ಆದರೆ ಸಂಸ್ಕೃತದಲ್ಲಿ ಕವಿಗಳಂದರೆ ಈ ಮಾತನ್ನು ಹೇಳುವಾಗ ಯಾರು ಅದನ್ನು ಸರಿಯಾಗಿ ತಿಳಿದು ಮಾತಾಡ್ತಾರೋ. ಯಾಕೆಂದರೆ ಏನಾದರೂ ಹೇಳುವಾಗ ಆ ಒಂದು ಪ್ರತಿಯೊಂದು ಶಬ್ದದ ಅರ್ಥವನ್ನು ಯಾರು ಸರಿಯಾಗಿ ತಿಳಿದಿದ್ದಾರೋ, ಕೇವಲ ಒಂದು ಡಿಕ್ಷನರಿಯಿಂದ ತಿಳಿಯುವುದಲ್ಲ, ಸ್ವಂತ ಅವರ ವಿಚಕ್ಷಣತೆ ಅಂದರೆ ಏನು, ತಮ್ಮ ಸ್ವಂತ ಅನುಭವವನ್ನು ಪ್ರಯೋಗಿಸಿ ಪ್ರತಿಯೊಂದು ಶಾಸ್ತ್ರಗಳನ್ನೆಲ್ಲ ಓದುವಾಗ, ಅದನ್ನು ಬೇರೆಯವರಿಗೆ ಹೇಳುವಾಗ ಅದರ ಪ್ರತಿಯೊಂದು ಶಬ್ದದ ಅರ್ಥವನ್ನು ತಾವು ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ವಿಮರ್ಶೆ ಮಾಡಿ ಅದನ್ನು ಹೇಗೆ ಪ್ರಯೋಗಿಸ್ತಾರೋ ಅರ್ಥಪೂರ್ಣವಾಗಿ ಅವರು ಕವಿಗಳು ಅಂತ ಸಂಸ್ಕೃತದಲ್ಲಿ ಅದಕ್ಕೆ ಅರ್ಥ. ಇಲ್ಲಿ ಕೃಷ್ಣ ಹೇಳುವುದು, ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಸನ್ಯಾಸಂ ಕವಯೋ ವಿದುಹು, ತಿಳಿದವರು ವಿಚಾರಶೀಲರಾದಂಥ ವ್ಯಕ್ತಿಗಳು ಹೇಳಿದ್ದನ್ನು ಹೇಳ್ತಾ ಇದ್ದೇನೆ. ತ್ಯಾಜಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ ಮನೀಷಿಣಃ ಯಜ್ಞದಾನ ತಪಃಕರ್ಮ ನತ್ಯಾಜ ಮಿತಿ ಚಾಪರೆ. ತುಂಬ ಜನ ಹೇಳ್ತಾರೆ ಕರ್ಮ ತ್ಯಾಗವನ್ನು ಮಾಡಬೇಕು, ಕರ್ಮವೇ ನಿಜವಾದ ತ್ಯಾಗ ಅಂತ. ಯಾಕೆಂದರೆ ಕರ್ಮದಲ್ಲಿ ದೋಷವಿದೆ ಅಂತ ಹೇಳ್ತಾರೆ. ತ್ಯಾಜ್ಯಂ ದೋಷವದಿತ್ಯೇಗೆ ಕರ್ಮ ಪ್ರಾಹುರ್ ಮನೀಷಿಣಃ. ಈ ಕರ್ಮಗಳು ದೋಷಯುಕ್ತವಾದದ್ರಿಂದ ಅದೇ ತ್ಯಜಿಸಲಿಕ್ಕೆ ಯೋಗ್ಯವಾಗಿದೆ ಅಂತ ತುಂಬ ವಿದ್ವಾಂಸರು ಹೇಳ್ತಾರೆ. ಆದರೆ ಅದು ತಪ್ಪಲ್ಲ. ಅಂಥವರು ಯಾರು? ಮನೀಷಿಣಃ, ಕರ್ಮ ಪ್ರಾಹುರ್ ಮನೀಷಿಣಃ ಅಂತ ಹೇಳಿದ. ಮನೀಷಿಣ ಅಂದರೆ ಬುದ್ಧಿವಂತರು ಅಂತ ಅರ್ಥ. ಅವ್ರು ಹೇಳಿದರು ಕರ್ಮತ್ಯಾಗ ಮಾಡಬೇಕು, ಯಾಕೆಂದರೆ ಅದು ದೋಷವಿದೆ. ಅಂದರೆ ಯಾವ ದೋಷ? ಅಂದರೆ ದೋಷ ಅಂದರೆ ಇದೆ, ಈ ಕರ್ಮದ ಫಲವನ್ನು ನಾವು ಏನು ಬಯಸ್ತೇವೆ ನೋಡಿ, ಅದೇ ನಿಜವಾದಂಥ ದೋಷ. ಹಾಗಾಗಿ ನಾವು ನಿಜವಾಗಿ ನಾವು ಇವನಾದರೂ ಕರ್ಮ ಮಾಡುವಾಗ ಆ ಕರ್ಮದ ಫಲದಲ್ಲಿ ನಮಗೆ ಆಸಕ್ತಿ ಇದ್ದು ನಾವು ಕರ್ಮ ಮಾಡೋದು ಅದು ಉಪಯೋಗವೇ ಇಲ್ಲ. ಅಂಥ ಸಂದರ್ಭದಲ್ಲಿ ಕರ್ಮ ತ್ಯಾಗ ಮಾಡುವುದೇ ಒಳಿತು ಅಂತ ಅವರು ಹೇಳ್ತಾರೆ. ಯಾಕೆಂದರೆ ನೀವು ಕರ್ಮ ಮಾಡುವುದಾದರೆ ಅದರ ಫಲವನ್ನು ತ್ಯಾಗ ಮಾಡಿದರೆ ಮಾತ್ರ ಅದು ಏನು ಅರ್ಥಪೂರ್ಣವಾಗ್ತದೆ, ಅದೊಂದು ಉಪಯೋಗಕ್ಕೆ ಬರ್ತದೆ. ಮತ್ತು ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೇಳುವುದುಂಟು, ಈ ಕರ್ಮ ಮತ್ತು ಜ್ಞಾನದ ಬಗ್ಗೆ ನಾವು ಮಾತಾಡುವಾಗ ಈ ಕರ್ಮ ಎನ್ನುವುದು ಇದು ಕೇವಲ ಅಜ್ಞಾನಿಗಳಿಗೆ ಮಾತ್ರ ಅಂತ ಹೇಳುವುದುಂಟು. ಯಾಕೆಂದರೆ ಒಮ್ಮೆ ಜ್ಞಾನ ಸಿಕ್ಕಿದ ಮೇಲೆ ಈ ಕರ್ಮಗಳ ಅವಶ್ಯಕತೆ ಇಲ್ಲ ಅಂತ ವಾದ ಮಾಡುವವರಿದ್ದಾರೆ. ಅದಕ್ಕೊಂದು ಅವರು ಉದಾಹರಣೆ ಹೇಳ್ತಾರೆ. ಏನಂದರೆ ಒಂದು ನೋಡಿ, ಈ ಒಂದು ಹುಲಿ ಎನ್ನುವುದು ಒಂದು ಜ್ಞಾನ, ದನ ಹಸು ಎನ್ನುವುದೊಂದು ಕರ್ಮ ಅಂತ ಅವರು ಹೀಗೆ ಒಂದು ಉದಾಹರಣೆಗೆ ಹೇಳ್ತಾರೆ. ಈಗ ಕರ್ಮವೆನ್ನುವಂತಹ ಹಸುವಿದೆ, ಜ್ಞಾನವೆನ್ನುವಂತಹ ಹುಲಿ ಇದೆ ಅಲ್ವಾ. ಮೊದಲು ಹಸು ಇರ್ತದೆ, ಯಾವಾಗ ಹುಲಿ ಬಂತು ನೋಡಿ, ಆ ಹುಲಿ ಏನು ಮಾಡ್ತದೆ, ಹಸುವನ್ನು ತಿಂತದೆ. ಅಂದರೆ ಆ ಜ್ಞಾನ ಬಂದ ಮೇಲೆ ಕರ್ಮದ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಯಜ್ಞ ದಾನ ತಪಕರ್ಮ ನತ್ಯಾಜ ಮಿತಿ ಚಾಪರೆ. ಈ ಯಜ್ಞ ದಾನ ತಪರೂಪವಾದಂಥ ಕರ್ಮ ಏನಿದೆ ಅದನ್ನು ತ್ಯಜಿಸಲಿಕ್ಕೆ ಅದು ಯೋಗ್ಯವೇ ಅಲ್ಲ, ಅದು ತ್ಯಜಿಸಲೇಬಾರದು. ಅಂದರೆ ಇದರ ಅಭಿಪ್ರಾಯ ಏನಂದರೆ, ಜ್ಞಾನ ಬಂದ ಮೇಲೂ ಕೂಡ ಕರ್ಮ ಬಿಡುವುದು ಅದು ಒಳಿತಲ್ಲ, ಕರ್ಮ ಮಾಡಲೇಬೇಕು. ಯಾಕೆಂದರೆ ಈಗ ಕೆಲವರ ಪ್ರಕಾರ ಏನಂದರೆ, ಅಜ್ಞಾನಿಗಳಿಗೆ ಕರ್ಮ ಹೇಳಿದ್ದಂತ ಅಲ್ವಾ. ನೋಡಿ, ಅಜ್ಞಾನಿಗಳಿಗೆ ಕರ್ಮ ಯಾವುದು ಅಕರ್ಮ ಯಾವುದು ಅಂತ ಹೇಗೆ ತಿಳಿತದೆ? ಅವರು ಅಜ್ಞಾನಿ ಆಗುವುದರಿಂದ ಅವರಿಗೆ ನಿಜವಾದ ಸತ್ಕರ್ಮ ಯಾವುದು ಅಸತ್ಕರ್ಮ ಯಾವುದು ಅಂತ ಗೊತ್ತೇ ಇರುವುದಿಲ್ಲ. ಹಾಗಿದ್ದ ಮೇಲೆ ಈ ಕರ್ಮ ಅವರು ಮಾಡಲೇಬೇಕು, ಹೌದು.
ಆದರೆ ನಿಜವಾಗಿ ಜ್ಞಾನಿಗಳು ಸಹ ಕರ್ಮ ಮಾಡಬೇಕು. ಯಾಕೆಂದರೆ ಜ್ಞಾನಿಗಳಿಗೆ ಮಾತ್ರ ಗೊತ್ತಿರ್ತದೆ ಯಾವುದು ನಿಜವಾದಂಥ ಸತ್ಕರ್ಮ ಅಂತ. ಹಾಗಾಗಿ ಈ ಕರ್ಮವೆನ್ನುವುದು ಜ್ಞಾನಿಗಳಿಗೆ ಅತೀ ಅಗತ್ಯವಾದಂತು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದೆ, ಯದೇವ ವಿದ್ಯೆಯ ಕರೋತಿ ತತ್ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದೇ ನಾವು ಕರ್ಮಗಳನ್ನು ಮಾಡುವಾಗ ಅದರ ಬಗ್ಗೆ ನಮಗೆ ತಿಳಿದಿರಬೇಕು. ಅದು ತಿಳಿಯೋರು ಯಾರು? ಅವರು ಜ್ಞಾನಿಗಳು ಅಂತ ಅಲ್ವಾ. ಅಂದರೆ ಅಂಥವ್ರು ಜ್ಞಾನಿಗಳೇ ಸರಿಯಾಗಿ ತಿಳಿದು ಕರ್ಮಗಳನ್ನು ಆಚರಿಸಬೇಕು. ಮತ್ತು ಎಲ್ಲರ ಮುಖಾಂತರ ಆಚರಣೆಗೆ ತರುವ ಹಾಗೆ ಅವರು ಎಲ್ಲರಿಗೂ ಉಪದೇಶ ಮಾಡಬೇಕು. ಹಾಗಾಗಿ ಈ ಯಜ್ಞ, ತಪಸ್ಸು, ದಾನ ಈ ಎಲ್ಲ ಕರ್ಮಗಳು ಅತಿ ಅಗತ್ಯವಾಗಿ ಮಾಡಲೇಬೇಕು, ಶಾಸ್ತ್ರಯುಕ್ತವಾದಂತಹ ಕರ್ಮಗಳು. ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧಂ ಸಂಪ್ರಕೀರ್ತಿತಃ. ಇಲ್ಲಿ ಅರ್ಜುನನಿಗೆ ಬಂದಂತಹ ಮನಸ್ಸಿನಲ್ಲಿ ಬಂದಂತಹ ಒಂದು ಸಂದೇಹ, ಈ ತ್ಯಾಗವೆನ್ನುವುದೇನಿದೆ ಅದರಲ್ಲಿ ಕರ್ಮವೂ ಸೇರಿದೆಯೋ ಅಥವಾ ಫಲ ಮಾತ್ರ ಸೇರಿದೆ ಅಂತ ಅವನಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಸಂದೇಹ ಬಂತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ. ಈ ಸನ್ಯಾಸ ಮತ್ತು ತ್ಯಾಗವೆನ್ನುವುದರಲ್ಲಿ ಮೊದಲು ನೀನು ತ್ಯಾಗದ ವಿಷಯದಲ್ಲಿ ನಿಶ್ಚಯವಾದಂತಹ ಹೇಳಿಕೆಯನ್ನು ನೋಡು. ಅಂದರೆ ಇದು ನಿಶ್ಚಿತವಾದಂತಹ ನಿರ್ಧಾರ ಅಂತ ಹೇಳ್ತಾನೆ ಕೃಷ್ಣ. 3 ರೀತಿಯ ಇದನ್ನು ಹೇಳಿದ ಅಲ್ವಾ, 3 ರೀತಿಯಾದಂಥ ತಪಸ್ಸನ್ನು ಹೇಳಿದ, ಯಜ್ಞವನ್ನು ಹೇಳಿದ, ಕರ್ಮಗಳು 3 ವಿಧ ಅಂತ ಹೇಳಿದ. ಹಾಗೆಯೇ ಇಲ್ಲಿ ಕರ್ಮಫಲ ತ್ಯಾಗವೇನಿದೆ ಅದು ಸಹ 3 ವಿಧ ಅಂತ ಹೇಳ್ತಿದ್ದಾನೆ. ಪ್ರಕೀರ್ತಿತಃ ಅಂತ ಹಿಂದೆಲ್ಲ ಹೇಳ್ತಿದ್ದ ಅಲ್ವಾ. ಪ್ರಕೀರ್ತಿತ ಅಂದರೆ ಹಾಗೆ ಹೇಳ್ತಾರೆ ಅಂತ ಹಿಂದೆಲ್ಲ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ. ಇಲ್ಲಿ ಸಂಪ್ರಕೀರ್ತಿತಃ ಅಂತ ಹೇಳಿದ. ಅಂದರೆ ಏನು, ಇದರ ಅರ್ಥ ಏನಂದರೆ ಜ್ಞಾನಿಗಳು ಹೇಳಿದ್ದು ನನಗೂ ಸಮ್ಮತ ಅಂತ ಹೇಳಿದ ಇಲ್ಲಿ. ಯಾಕೆಂದರೆ ಕೃಷ್ಣನ ಮೊದಲ ಆದ್ಯತೆ ಜ್ಞಾನಿಗಳಿಗೆ. ಹಿಂದೆ ಹೇಳಿದ ಅಲ್ವಾ, ಜ್ಞಾನಿ ತ್ವಾತೈಮ ಮೇಮತಂ, ಜ್ಞಾನಿಗಳು ನನ್ನ ಸ್ವರೂಪವೇ ಆಗಿದ್ದಾರೆ ಅಂತ ಹೇಳಿದ. ಇಲ್ಲಿ ಸಹ ಜ್ಞಾನಿಗಳ ಬಗ್ಗೆ ಹೇಳಲಿಕ್ಕೋಸ್ಕರ ಜ್ಞಾನಿಗಳು ಏನು ಹೇಳ್ತಾರೆ, ತತ್ವಜ್ಞಾನಿಗಳು ನಿಜವಾದಂತಹ ಅರ್ಥವನ್ನು ಅರ್ಥೈಸಿ ಏನು ಹೇಳ್ತಾರೋ ಅದು ನನಗೂ ಸಮ್ಮತ, ಸಂಪ್ರಕೀರ್ತಿತ ಅಂತ ಹೇಳಿದ. ಅಂದರೆ ಈ ಕರ್ಮ ಫಲ ತ್ಯಾಗವೇನಿದೆ ಅದರಲ್ಲೂ ಕೂಡ 3 ರೀತಿ. ಯಾವುದು? ಸಾತ್ವಿಕ, ರಾಜಸ, ತಾಮಸ. ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಅದನ್ನು ನೀನೀಗ ಕೇಳು. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಇಲ್ಲಿ ಸರಿ ಕೃಷ್ಣ ಹೇಳ್ತಿದ್ದಾನೆ, ಒಂದು ಎಚ್ಚರ ಕೊಡ್ತಿದ್ದಾನೆ. ಈ ದೇವತಾ ಆರಾಧನಾ ರೂಪವಾದಂತಹ ಕರ್ಮಗಳು ಅದು ಯಾವುದು? ಮುಖ್ಯವಾಗಿ ಯಜ್ಞ, ದಾನ, ತಪಸ್ಸು ಈ ಎಲ್ಲ ಕರ್ಮಗಳೇನಿವೆ ಅದನ್ನು ತ್ಯಜಿಸಲು ಯಾವತ್ತೂ ಯೋಗ್ಯವಾದುದಲ್ಲ. ಯಜ್ಞ ದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್, ಇದು ಅವಶ್ಯವಾಗಿ ಮಾಡಲೇಬೇಕಾದಂತಹ ಕರ್ಮಗಳು. ಯಜ್ಞ ಅಂದರೆ ಕೇವಲ ತುಂಬ ಯಜ್ಞವಿದೆ, ಅದನ್ನು ಸಹ ಹೇಳಿದಲ್ಲ ಕೃಷ್ಣ. ದ್ರವ್ಯಮಯವಾದಂಥ ಯಜ್ಞವಿದೆ, ಜ್ಞಾನಾರ್ಜನೆ ಮಾಡುವುದು ಅದು ಸಹ ದೊಡ್ಡ ಯಜ್ಞ, ದೇವರ ಗ್ರಂಥಗಳನ್ನು ಓದುವುದು ಇದೆಲ್ಲ ಯಜ್ಞ. ಮತ್ತು ಸಂಗತೀಕರಣ ಅಂತ ಹೇಳ್ತೇವೆ, ಒಟ್ಟಿಗೆ ಸೇರೋದು, ಈ ಪಾಠ ಪ್ರವಚನ ಮಾಡುವುದು, ಸತ್ಸಂಗದಲ್ಲಿ ಸೇರೋದು ಇದು ಸಹ ಒಂದು ರೀತಿಯ ಯಜ್ಞ. ಇದನ್ನು ಅತಿ ಅಗತ್ಯವಾಗಿ ಮಾಡಲೇಬೇಕಾದದ್ದು. ಯಾಕೆಂದರೆ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಅಂದರೆ ಇದಕ್ಕಿಂತ ಪವಿತ್ರವಾದದ್ದು ಒಬ್ಬ ಜೀವನನ್ನು, ಒಬ್ಬ ಮನುಷ್ಯನನ್ನು ಪವಿತ್ರ ಅಂದರೆ ಪಾವನಗೊಳಿಸುವಂಥದ್ದು ಇದಕ್ಕಿಂತ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಯಜ್ಞ ದಾನ ತಪ ರೂಪಿಯಾದಂಥ ಕರ್ಮಗಳನ್ನು ಮಾಡಲೇಬೇಕು. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇನ್ ಪಾರ್ಥ ನಿಶ್ಚಿತ ಮತಮುತ್ತಮಂ. ಹಾಗಾಗಿ ಏತಾನ್ಯಪಿತು ಕರ್ಮಾಣಿ ಅಂದರೆ ಈ ಯಜ್ಞ ದಾನ ತಪೋರೂಪಿಯಾದಂಥ ಕರ್ಮಗಳನ್ನು ಹಾಗೂ ಬೇರೆ ಎಲ್ಲ ಶಾಸ್ತ್ರ ಸಮ್ಮತವಾದಂಥ ಕರ್ಮಗಳನ್ನು, ಅಂದರೆ ಪ್ರತಿಯೊಬ್ಬರ ಆ ವರ್ಣಕ್ಕೆ ತಕ್ಕಂತೆ, ಒಬ್ಬ ಸ್ವಭಾವಕ್ಕೆ ತಕ್ಕಂಥ ಕರ್ಮಗಳನ್ನು ಅತಿ ಅಗತ್ಯವಾಗಿ ಮಾಡಲೇಬೇಕು. ಹೇಗೆ? ಕರ್ತವ್ಯ ನೀತಿ ಮೇ ಪಾರ್ಥ ನಿಶ್ಚಿತಂ ಸಂಗಂ ತ್ಯಕ್ತ್ವಾ ಫಲಾನಿಚ. ಹೇಗೆ ಮಾಡಬೇಕು? ಈ ಆಸಕ್ತಿ ಮತ್ತು ಫಲಗಳನ್ನು ತ್ಯಾಗಗೈದು ಅವಶ್ಯವಾಗಿ ಮಾಡಲೇಬೇಕು. ಕರ್ತವ್ಯ ನೀತಿ ಮೇ ಪಾರ್ಥ ನಿಶ್ಚಿತ ಮತಮುತ್ತಮಂ, ಇದು ನನ್ನ ಅಭಿಪ್ರಾಯವಾಗಿದೆ ಅಂತ ಹೇಳಿದ. ನಿಯತಸ್ಯ ತು ಸಂನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹ ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತಃ. ತ್ಯಾಗದಲ್ಲೂ ಸಹ 3 ವಿಧ ಅಂತ ಆಯಿತು ಅಲ್ವಾ. ಸಾತ್ವಿಕವಾದದ್ದು ಮತ್ತು ರಾಜಸ ಮತ್ತು ತಾಮಸ. ಅದರಲ್ಲೂ ಕೂಡ ಏನು, ಸಾತ್ವಿಕವಾದದ್ದನ್ನು ಮಾತ್ರ ನಾವು ಮಾಡಬೇಕು, ಕರ್ಮ ತ್ಯಾಗ ಮಾಡಬಾರ್ದು. ಆದರೆ ಫಲ ತ್ಯಾಗ ಮಾಡಬೇಕು. ಅಂದರೆ ಯಾವುದನ್ನು ತ್ಯಾಗ ಮಾಡಬೇಕು ಅಂದರೆ
ಈ ರಾಜಸ ಮತ್ತು ತಾಮಸ ರೂಪಿಯಾದಂಥ ಕರ್ಮಗಳ ಫಲವನ್ನು ತ್ಯಾಗ ಮಾಡಬೇಕು. ಈಗ ಸಾತ್ವಿಕ ಕರ್ಮದ ಫಲ ಅಂದ್ರೇನು? ದೇವರನ್ನು ಬಯಸುವಂತಹ ಆ ಕಾಮನೆ ಇರ್ತದೆ, ಅದನ್ನು ತ್ಯಾಗ ಮಾಡುವುದಲ್ಲ. ಇಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ, ನಿಯತಸ್ಯತು ಸಂನ್ಯಾಸ ಕರ್ಮಣೋ ನೋಪಪದ್ಯತೆ. ಅಂದರೆ ಯಾವ ಕಾಲಕ್ಕೂ ಕೂಡ ಈ ಶಾಸ್ತ್ರ ಸಂಬಂಧವಾದಂತಹ ನಿಯತವಾದಂತಹ ಕರ್ಮ, ನಿಯತಸ್ಯ ತು ಸನ್ಯಾಸ, ನಿಯತ ಕರ್ಮ ಅಂತ ಹೇಳ್ತೇವೆ. ಆ ನಿಯತ ಕರ್ಮಗಳು ಮಾಡಲೇಬೇಕಾದಂಥ ಕರ್ತವ್ಯ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ದು ದ್ವಾದಶ ಸ್ತೋತ್ರದಲ್ಲಿ, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಅಂದರೆ ನಾವು ಯಾವತ್ತು ನಮ್ಮ ಜೀವನದಲ್ಲಿ ನಮ್ಮ ಒಂದು ಜೀವದ ಯೋಗ್ಯತೆಗೆ ತಕ್ಕಂತಹ ಏನು, ನಮ್ಮ ಸ್ವಭಾವಕ್ಕೆ ತಕ್ಕಂತಹ ಏನು ಕರ್ಮಗಳೇನಿವೆ ಅದನ್ನು ಮಾಡಲೇಬೇಕು. ಹೇಗೆ ಮಾಡಬೇಕು? ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಪ್ರತಿಯೊಂದು ಕರ್ಮ ಮಾಡುವಾಗ ಕೂಡ ಆ ಭಗವಂತನನ್ನೇ ನೆನೆಸ್ತಾ ಮಾಡಬೇಕು. ಎಷ್ಟೇ ಕಷ್ಟ ಬರಲಿ, ಆ ಭಗವಂತ ನನ್ನ ರಕ್ಷಣೆಗಿದ್ದಾನೆ. ಯಾಕೆಂದರೆ ಹರಿರೇವ ಗುರು ಹರಿರೇವ ಪರೋ, ಅವನೇ ನಿಜವಾದಂಥ ಗುರು, ಅವನೇ ಶ್ರೇಷ್ಠನಾದವನು, ಅವನೇ ನನಗೆ ನಿಜವಾದಂಥ ತಂದೆ ತಾಯಿ, ಇಡೀ ಜಗತ್ತಿಗೆ ತಂದೆ ತಾಯಿ ಅವನು. ಹಾಗಾಗಿ ನಾನು ಎಂಥ ಕರ್ಮ ಮಾಡಿದರೆ ಅದನ್ನು ಹೇಗೆ ಫಲ ಕೊಡಬೇಕಂತ ಅವನಿಗೆ ಗೊತ್ತುಂಟು. ಹಾಗಾಗಿ ಫಲದ ಅಪೇಕ್ಷವಿಲ್ಲದೆ ಈ ನಿಯತ ಕರ್ಮಗಳೇನಿವೆ, ನಮ್ಮ ಸ್ವಭಾವಕ್ಕೆ ಒಗ್ಗುವಂಥ ಕರ್ಮಗಳನ್ನು ಅದನ್ನು ಬಿಡದೆ ಮಾಡಬೇಕು. ಅದನ್ನು ತ್ಯಾಗ ಮಾಡುವುದು ಒಳಿತಲ್ಲ. ಒಂದೊಮ್ಮೆ ಮೋಹಾತಸ್ಯ ಪರಿತ್ಯಾಗ, ಮೋಹಕ್ಕೆ ಒಳಗಾಗಿ ಯಾರಾದರೂ ಅದನ್ನು ತ್ಯಾಗ ಮಾಡಿದರೆ ತಾಮಸ ಪರಿಕೀರ್ತತಃ, ಅದು ತಾಮಸ ತ್ಯಾಗ ಅಂತ ಹೇಳ್ತಾರೆ. ಏನು ಆಲಸ್ಯ ಬಂದು, ಅಂದರೆ ಆಲಸ್ಯ ಅಲ್ಲ, ಅದರಲ್ಲಿ ಶ್ರದ್ಧೆ ಇಲ್ಲದೆ, ಒಂದು ಚೂರು ಸಹ ವಿಶ್ವಾಸವಿಲ್ಲದೆ ಯಾರು ಅದನ್ನು ತ್ಯಾಗ ಮಾಡ್ತಾರೋ ಅದು ತಾಮಸ ತ್ಯಾಗ. ದುಃಖಮಿತ್ಯವ ಯತ್ಕರ್ಮ ಕಾಯಕ್ಲೇಶ ಭಯಾತ್ಯಜೇತ ಸಕೃತ್ವ ರಾಜಸಂ ತ್ಯಾಗಂ ನೈವತ್ಯಾಗ ಫಲಂ ಲಭೇತ್. ಆದರೆ ಕೆಲವರು ಹೀಗೆ ತ್ಯಾಗ ಮಾಡ್ತಾರೆ, ಏನಂದರೆ ಎಲ್ಲ ಕರ್ಮಗಳು ದುಃಖ ರೂಪಿಯಾಗಿವೆ ಅಂತ. ಅಂದರೆ ಈಗ ದೇವರ ಪೂಜೆ ಮಾಡುವುದು, ಅದು ಪುನಃ ಬೆಳಿಗ್ಗೆ ಯಾಕೆ ಹೇಳಬೇಕು, ಅಂದರೆ 5 ಗಂಟೆಗೆ ಹೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ, ಅದೆಲ್ಲ ಕೆಲವರಿಗೆ ಒಂಥರ ಶರೀರಕ್ಕೆ ನೋವು ತರುವಂಥದ್ದು ಅಲ್ವಾ. ಅಂದರೆ ಸೋಮಾರಿತನ ಅಂತ ಹೇಳ್ತೇವೆ. ಅಂದರೆ ಕೆಲವರು ಬಲವಂತವಾಗಿ ಕರ್ಮಗಳನ್ನು ಮಾಡುವವರಿದ್ದಾರೆ. ಆ ಬಲವಂತವಾಗಿ ಮಾಡುವಂಥ ಕರ್ಮಗಳ ಫಲತ್ಯಾಗವೇನಿದೆ ಅದು ರಾಜಸ ತ್ಯಾಗ. ಫಲದ ತ್ಯಾಗ ಮಾಡ್ತಾರೆ, ಆದರೆ ಆ ಕರ್ಮಗಳನ್ನು ಮಾಡುವಾಗ ಬಲವಂತವಾಗಿ ಮಾಡ್ತಾರೆ. ಅಂದರೆ ಅದರಿಂದ ಕ್ಲೇಶವನ್ನು ಅನುಭವಿಸಿ ಮಾಡ್ತಾರೆ. ಈಗ ಬ್ರಾಹ್ಮಣರಿಗೆ ಸಂಧ್ಯಾ ವಂದನೆ ಮಾಡಬೇಕಂತ ಉಂಟು, ಬೆಳಗ್ಗಿನ ಜಾವ ಹೇಳ್ಬೇಕಂತ. ಆದರೆ ಕೆಲವರು ಅದು ಬೆಳಗ್ಗಿನ ಜಾವ ಹೇಳುವುದಂದರೆ ಅದು ಒಂಥರ ಏನು ಮನಸ್ಸಿಗೆ ಖುಷಿ ತರುವುದಿಲ್ಲ, ಮನಸ್ಸಿಗೆ ಒಂಥರ ನೆಮ್ಮದಿ ತರುವುದಿಲ್ಲ. ಅಂಥವರು ಇದ್ದಾರೆ, ಅಂದರೆ ಸೋಮಾರಿತನಿರುವವರು. ಹಾಗಾಗಿ ಕೆಲವರು ಎಲ್ಲ ದಾನ ಮಾಡುವುದು, ಮತ್ತು ಈಗ ಪಾದಯಾತ್ರೆ ಮಾಡೋದು, ಯಾವುದಾದ್ರೂ ಒಂದು ಪವಿತ್ರ ಸ್ಥಳಕ್ಕೆ ತೀರ್ಥಯಾತ್ರೆಗೆ, ಅದೆಲ್ಲ ಅವರು ಹೇಗೆ ತಿಳಿತಾರೆ ಅಂದರೆ ಇದೆಲ್ಲ ಶರೀರಕ್ಕೆ ಕ್ಲೇಶ ತರುತ್ತದೆ. ಹಾಗಾಗಿ ಅದರ ಫಲವನ್ನು ತ್ಯಾಗ ಮಾಡ್ತಾರೆ. ಆ ಕರ್ಮಗಳನ್ನು ಮಾಡಿ, ಅಂದರೆ ಕರ್ಮಗಳನ್ನು ಮಾಡ್ತಾರೆ, ಆದರೆ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡ್ತಾರೆ. ಆದರೆ ಮಾಡಿದಂಥ ಕರ್ಮದಲ್ಲಿ ಅದು ಮನಸ್ಸಿಗೆ ಇಚ್ಛೆ ಇಲ್ಲದೆ ಮಾಡ್ತಾರೆ. ಒಂದು ಕ್ಲೇಶದಿಂದ, ನಾನು ಈ ಕರ್ಮ ಮಾಡೋದ್ರಿಂದ ನನಗೆ ಕ್ಲೇಶ ಬಂತು, ನನಗೆ ಏನು ಒಂಥರ ಮನಸ್ಸಿಗೆ ಆನಂದ ಬರಲಿಲ್ಲ, ಆ ಒಂದು ಭಾವನೆಯಿಂದ ಮಾಡ್ತಾರೆ. ಅಂಥ ಕರ್ಮಗಳದ ಫಲ ತ್ಯಾಗವೇನಿದೆ ಅದು ರಾಜಸ ತ್ಯಾಗ. ಕಾರ್ಯಮಿತ್ಯವಯತ್ ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಆದರೆ ಯಾವ ಜ್ಞಾನಿ ಪುರುಷರು ಶಾಸ್ತ್ರವಿಹಿತವಾದಂಥ ಕರ್ಮ, ಶಾಸ್ತ್ರದಲ್ಲಿ ಹೇಳಿದಂಥ ಕರ್ಮ, ವರ್ಣಗಳಿವೆ ಅಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆಯಾಯ ವರ್ಣಕ್ಕೆ ಅವರದ್ದೇ ಆದಂತಹ ಕರ್ಮಗಳನ್ನು ಮಾಡಲೇಬೇಕಂತ ಇದೆ. ಅದನ್ನು ಯಾರು ತುಂಬ ಶ್ರದ್ಧೆಯಿಂದ ಅದು ಮಾಡುವುದು ನನ್ನ ಕರ್ತವ್ಯ ಅಂತ ತುಂಬ ಆಸಕ್ತಿಯಿಂದ ಮಾಡ್ತಾರೋ, ಮತ್ತು ಆ ಕರ್ಮಗಳಲ್ಲಿ ಮನಸ್ಸಿಗೆ ಆನಂದವನ್ನು ಕಂಡುಕೊಳ್ತಾರೋ, ಆ ಕರ್ಮಗಳ ತ್ಯಾಗವೇನಿದೆ ಅದು ಸಾತ್ವಿಕ ತ್ಯಾಗ.